ಸೌಜನ್ಯ ಕೇಸ್ನ ಮರು ತನಿಖೆಗೆ ಕೋರಿದ್ದ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಸೌಜನ್ಯ ತಾಯಿ ಸಲ್ಲಿಸಿದ್ದಂತಹ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಅರವಿಂದ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ. 2025ರ ನವೆಂಬರ್ನಲ್ಲಿ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಕೇಸ್ನ ಮರು ತನಿಖೆ ಆಗಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ಅರವಿಂದ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಇಡೀ ಪ್ರಕರಣದ ಮರು ತನಿಖೆ ಕೋರಿ ಸುಪ್ರೀಂ ಮೆಟ್ಟಿಲೇರಿದ್ರು ಕುಸುಮಾವತಿ. ಮರು ತನಿಖೆ ಕೋರಿದ್ದಂತಹ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿತ್ತು. ಹಾಗಾಗಿನೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕುಸುಮಾವತಿ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮೇಲ್ಮನವಿ ಅರ್ಜಿಯನ್ನ ಹಾಕಿದ್ದಾರೆ. 2023ರಲ್ಲಿ ಸಂತೋಷ್ ರಾವ್ನನ್ನ ನಿರಪರಾಧಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಹೇಳಿತ್ತು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಯನ್ನ ಖುಲಾಸೆ ಮಾಡಿದ್ದಂತಹ ಕೋರ್ಟ್ ಈಗ ಈ ಕೇಸ್ನ ಮರು ತನಿಖೆ ಆಗಬೇಕು ಅಂತ ಕೋರಿ ಸೌಜನ್ಯ ತಾಯಿ ಸಲ್ಲಿಸಿದಂತಹ ಅರ್ಜಿ. ಸೌಜನ್ಯ ಕೇಸ್ ಮರು ತನಿಖೆಗಾಗಿ ಸಂತೋಷ್ ರಾವ್ ಕುಸುಮಾವತಿ ಅರ್ಜಿಯನ್ನು ಹಾಕಿದ್ದಾರೆ. 2025ರ ಸೆಪ್ಟೆಂಬರ್ನಲ್ಲಿ 2 ಅರ್ಜಿಗಳಲ್ಲಿ ದೋಷ ಇರುವ ಹಿನ್ನೆಲೆಯಲ್ಲಿ ಮರು ಅರ್ಜಿ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಅರ್ಜಿ ದೋಷ ಸರಿಪಡಿಸಿರುವ ಕುಸುಮಾವತಿ ಸೌಜನ್ಯ ತಾಯಿ ಧರ್ಮಸ್ಥಳ ಸೌಜನ್ಯ ಕೇಸ್ ಮರು ತನಿಖೆ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ. ಅದರ ವಿಚಾರಣೆ ಇವತ್ತು ನಡೆಯೋದಿದೆ. ಇನ್ನು ಮತ್ತೊಂದು ಕಡೆ ಅರ್ಜಿಯ ದೋಷವನ್ನ ಸಂತೋಷ್ ರಾವ್ ಸರಿಪಡಿಸದ ಹಿನ್ನೆಲೆ ಅರ್ಜಿ ವಜಾ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೌಜನ್ಯ ಕೇಸ್ ಮರು ತನಿಖೆಗಾಗಿ ಸಂತೋಷ್ ರಾವ್ ಹಾಗೂ ಕುಸುಮಾವತಿ ಅರ್ಜಿಯನ್ನ ಹಾಕಿದ್ರು. ಅದು 2025ರ ಸೆಪ್ಟೆಂಬರ್ನಲ್ಲಿ. ಆದರೆ ಈ 2 ಅರ್ಜಿಗಳಲ್ಲಿ ದೋಷ ಇರುವ ಹಿನ್ನೆಲೆ ಮರು ಅರ್ಜಿ ಸಲ್ಲಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆ ಸೂಚನೆಯಂತೆ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಹಾಕಿದ್ದಾರೆ. ಅದು ಏನೆಲ್ಲ ದೋಷಗಳಿತ್ತೋ ಆ ದೋಷವನ್ನ ಸರಿಪಡಿಸಿ. ಆದರೆ ಸಂತೋಷ್ ರಾವ್ ಅವರು ಸಲ್ಲಿಸಿರುವಂತಹ ಅರ್ಜಿ ದೋಷ ಸರಿಪಡಿಸದ ಹಿನ್ನೆಲೆಯಲ್ಲಿ ವಜಾ ಆಗುವ ಸಾಧ್ಯತೆಯೂ ಇದೆಯಂತೆ. ಇಡೀ ಪ್ರಕರಣದ ಮರು ತನಿಖೆ ಆಗಬೇಕು ಅಂತ ಬಯಸಿದ್ದಾರೆ ಕುಸುಮಾವತಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ಹಾಕೊಂಡಿದ್ರು. ಆದರೆ ಹೈಕೋರ್ಟ್ನಲ್ಲಿ ಆದೇಶ ಬಂದಿದೆ. ಮರು ತನಿಖೆ ಕೋರಿದ್ದಂತಹ ಅರ್ಜಿಯನ್ನ ವಜಾ ಮಾಡಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹಾಗಾಗಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕುಸುಮಾವತಿ. ಈಗ ಮರು ಅರ್ಜಿಯನ್ನ ಹಾಕಿದ್ದಾರೆ. ಅದರ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಲಿದೆ. ಎರಡು 2023ರಲ್ಲಿ ಸಂತೋಷ್ ರಾವ್ನನ್ನ ನಿರಪರಾಧಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.